Hello student, welcome back to Shivkumar HB English Course channel. Students, today I would like to teach on the lesson Ambedkar. Before that, ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋದಲ್ಲಿರ್ತಕ್ಕಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮೇಲೂ ಪ್ರೆಸ್ ಮಾಡಿ. ಈ ರೀತಿ ಮಾಡಿದ್ರೆ ನಾನು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ಕ್ಲಾಸ್ಗಳು, ಎಲ್ಲ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ, ಟ್ಯಾಬ್ಗೆ ಮತ್ತೆ ಡೆಸ್ಕ್ಟಾಪ್ಗೆ ಬರುತ್ತೆ. ಯಾವುದೇ ವಿಡಿಯೋನು ಮಿಸ್ ಆಗಲ್ಲ. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೆ ಇದರ ಅವಶ್ಯಕತೆ ಇರೋದಿಲ್ಲ. ಡಾಕ್ಟರ್ B.R. Ambedkar. This lesson is written by Sri R. Venkataraman. Paragraph number 1. One trait which marked Baba Saheb during his student days and in fact throughout his life was that he was a voracious reader. He had an insatiable thirst for books. He bought books by curtailing his daily needs. In New York, he is said to have purchased about 2,000 old books, and it is recorded that at the time of the second round table conference in London, he bought so many books that they had to be sent to India in 32 boxes. One trait andre character, one character which marked Baba Saheb during his student days and in fact throughout his life was that he was a voracious reader. ಅಂಬೇಡ್ಕರ್ದು ಒಂದು ಗುಣ ಏನಪ್ಪಾ ಅಂತ ಅಂದ್ರೆ ಹೆಚ್ಚು ಬುಕ್ಸ್ ಅನ್ನ ಓದುವಂಥದ್ದು. ಅವನ ಸ್ಟೂಡೆಂಟ್ ಡೇಸ್ ಅಲ್ಲಿ, ಅಂದ್ರೆ ವಿದ್ಯಾರ್ಥಿ ಜೀವನದಲ್ಲಿ, ವಿದ್ಯಾರ್ಥಿ ದಿನಗಳಲ್ಲಿ ಅವನ ನಿಜ ಹೇಳಬೇಕು ಅಂತ ಅಂದ್ರೆ ಅವನ ಇಡೀ ಜೀವಮಾನ ಪರ್ಯಂತ ಪುಸ್ತಕ ಓದೋದ್ರಲ್ಲಿ ತುಂಬಾ ನಿಸೀಮ ಅಂಬೇಡ್ಕರ್ ಅವರು. ಅದಕ್ಕೆ ನಾವು ವೊರಾಶಿಯಸ್ ರೀಡರ್ ಅಂತ ಕರಿತೀವಿ. ಅಂದ್ರೆ ಅದ್ಭುತ ಓದುಗಾರ, ಭಯಂಕರ ಓದುಗಾರ, ಹೆಚ್ಚು ಓದುಗಾರ ಅವರು. ವೊರಾಶಿಯಸ್ ಅಂದ್ರೆ ವೆರಿ ಈಗರ್ ಫಾರ್ ನಾಲೆಡ್ಜ್ ಅಂತ, ಜ್ಞಾನಕ್ಕೋಸ್ಕರ ತುಂಬಾ ಆಸಕ್ತಿಯನ್ನ ಇಟ್ಕೊಂಡಿರ್ತಕ್ಕಂತಹ ವ್ಯಕ್ತಿ ವೊರಾಶಿಯಸ್ ಅಂದ್ರೆ. ಇವರು ವೊರಾಶಿಯಸ್ ರೀಡರ್ ಆಗಿದ್ರು. He had an insatiable thirst for books. ಅವ್ರಿಗೆ ಎಷ್ಟು ಥರ್ಸ್ಟ್ ಇತ್ತ ಅಂದ್ರೆ ಆ ವಿದ್ಯೆಯನ್ನ ಕಲಿಬೇಕು ಅಂತಕ್ಕಂತಹ ಒಂದು ಥರ್ಸ್ಟ್, ಆ ಒಂದು ಆಸಕ್ತಿ ಎಷ್ಟಿತ್ತಪ್ಪ ಅಂತಂದ್ರೆ ಇನ್ಸ್ಯಾಷಿಯಬಲ್ ಅಂದ್ರೆ ದಟ್ ವಿಚ್ ಕೆನಾಟ್ ಬಿ ಸ್ಯಾಟಿಸ್ಫೈಡ್. ಯಾವುದ್ರಿಂದನೂ ಅದನ್ನ ಕೆನಾಟ್ ಬಿ ಸ್ಯಾಟಿಸ್ಫೈಡ್, ತೃಪ್ತಿಪಡಿಸ್ಲಿಕ್ಕೆ ಆಗದೇ ಇರುವಂತದ್ದು ಇನ್ಸ್ಯಾಷಿಯಬಲ್ ಅಂದ್ರೆ. ಅಷ್ಟೊಂದು ಥರ್ಸ್ಟ್ ಇತ್ತು. ಥರ್ಸ್ಟ್ ಅಂದ್ರೆ ನಿಜವಾಗಿ ಬಾಯಾರಿಕೆ ಅಂತ. ಇಲ್ಲಿ ಯಾವುದು, ಎಷ್ಟು ಓದಿದ್ರು ಸಾಲದು ಅವ್ರಿಗೆ, ನಾಲೆಡ್ಜ್ ಸಾಕಾಗ್ತಾ ಇಲ್ಲ ಅನಿಸ್ತಿತ್ತು. ಹಿ ಬಾಟ್ ಬುಕ್ಸ್ ಬೈ ಕರ್ಟೈಲಿಂಗ್ ಹಿಸ್ ಡೈಲಿ ನೀಡ್ಸ್. ಅವರು ಪುಸ್ತಕಗಳನ್ನ ಕೊಂಡ್ಕೊಳ್ತಾ ಇದ್ದಿದ್ದು ಹೇಗಪ್ಪ ಅಂದ್ರೆ ಬೈ ಕರ್ಟೈಲಿಂಗ್ ಹಿಸ್ ಡೈಲಿ ನೀಡ್ಸ್. ಕರ್ಟೈಲಿಂಗ್ ಅಂದ್ರೆ ಟು ಕಟ್ ಶಾರ್ಟ್ ಅಂತ, ಅಂದ್ರೆ ಅವರ ದಿನನಿತ್ಯದ ಅವಶ್ಯಕತೆಗಳು ಏನಿತ್ತು ಅದನ್ನ ಕಡಿಮೆ ಮಾಡಿ, ಕಟ್ ಶಾರ್ಟ್ ಮಾಡಿ ಹಿ ಬಾಟ್ ಬುಕ್ಸ್, ಅವರು ಪುಸ್ತಕಗಳನ್ನ ಕೊಂಡ್ಕೊಳ್ತಾ ಇದ್ರು. ಇನ್ ನ್ಯೂಯಾರ್ಕ್ he is said to have purchased about 2,000 old books. ನ್ಯೂಯಾರ್ಕ್ ಅಲ್ಲಿದ್ದಾಗ ಅವರು 2,000 old ಬುಕ್ಸ್ ಅನ್ನ ಪರ್ಚೇಸ್ ಮಾಡಿದ್ರಂತೆ. And it is recorded that at the time of the second round table conference in London, ಲಂಡನ್ ನಲ್ಲಿ ಎರಡನೇ ದುಂಡು ಮೇಜಿನ ಪರಿಷತ್ ನಡೀತಾ ಇತ್ತು. ಅಲ್ಲಿಗೆ ಇವರು ಹಾಜರಾಗಿದ್ರು. ಅಲ್ಲಿ he bought so many books, ಹೆಚ್ಚು ಪುಸ್ತಕಗಳನ್ನ, ಅನೇಕ ಪುಸ್ತಕಗಳನ್ನ ಅಲ್ಲಿ ಕೊಂಡ್ಕೊಳ್ತಾರೆ. that they had to be sent to India in 32 boxes. ಅವೆಲ್ಲವನ್ನೂ ಕೂಡ 32 ಬಾಕ್ಸ್ಗಳಲ್ಲಿ ತುಂಬಿ ಅದನ್ನ ಇಂಡಿಯಾಗೆ ತಗೊಂಡು ಬಂದಿದ್ರಂತೆ.
ಅಂಬೇಡ್ಕರ್ ಅವರು. ನೋಡಿ ಎಷ್ಟೊಂದು ಅವರಿಗೆ ಥರ್ಸ್ಟ್ ಇತ್ತು ಬುಕ್ಸ್ ಬಗ್ಗೆ, ಹೌದಲ್ಲ? ನಿಜವಾಗ್ಲೂ ಇಂಥ ಒಂದು ಥರ್ಸ್ಟ್ ಇದ್ದಂತಹ ಅಂಬೇಡ್ಕರ್ ಅವರಿಗೆ ತುಂಬಾ ಓದಬೇಕು ಅನ್ನೋ ಆಸಕ್ತಿ ಇತ್ತು. ನಿಮಗೆ ಇದ್ರ ಮೇಲೆ ಒಂದು ಪ್ಯಾರಾಗ್ರಾಫ್ ಮೇಲೆ ಒಂದು ಕ್ವಶನ್ ಕೇಳಬಹುದು. ಏನದು? ಅಂಬೇಡ್ಕರ್ ಹ್ಯಾಡ್ ಎ ಗ್ರೇಟ್ ಥರ್ಸ್ಟ್ ಫಾರ್ ಬುಕ್ಸ್ ವೆನ್ ಹಿ ವಾಸ್ ಎ ಸ್ಟೂಡೆಂಟ್, ಎಕ್ಸ್ಪ್ಲೈನ್ ಅಂತ. ಸ್ಟೂಡೆಂಟ್ ಆಗಿದ್ದಾಗ ಅಂಬೇಡ್ಕರ್ಗೆ ಎಷ್ಟು ಥರ್ಸ್ಟ್ ಇತ್ತು, ಓದುವ ಆಸೆ ಇತ್ತು, ಎಕ್ಸ್ಪ್ಲೈನ್ ಮಾಡಿ ಅಂತ. ಅವಾಗ ನೀವು ಈ ಪ್ಯಾರಾಗ್ರಾಫ್ ದಲ್ಲಿ ಇರ್ತಕ್ಕಂತಹ ಕೆಲವೊಂದು ವರ್ಡ್ಸ್ ಗಳನ್ನ ತಗೊಂಡು ನೀವು ಸೆಂಟೆನ್ಸ್ ಮಾಡಬೇಕು. ಏನಪ್ಪಾ ಅಂತ ಅಂದ್ರೆ, ಡಾಕ್ಟರ್ BR Ambedkar was a voracious reader. He had an insatiable thirst for books. He used to buy books by curtailing his daily needs. In New York, he is said to have purchased about 2,000 old books. And it is recorded that at the time of the second round table conference in London, he bought so many books that they had to be sent to India in 32 boxes. ಇಷ್ಟನ್ನ ಬರಿಬೇಕು ನೀವು. 2 ಮಾರ್ಕ್ಸ್ಗೆ ಕೇಳಲಾಗ್ತದೆ ಇದನ್ನ. ಓಕೆ, ಸೆಕೆಂಡ್ ಪ್ಯಾರಾಗ್ರಾಫ್ ಇವಾಗ. It is important to record here one major influence on Dr. Ambedkar. While in the USA, he was drawn to the 14th Amendment of the Constitution of the USA, which gave freedom to the Black Americans. He saw at once the parallel of the situation for the depressed classes in India. On returning home, Baba Saheb came to be greatly influenced by the life and work of Mahatma Phule, the votary of a classless society and women's uplift. The need as well as the feasibility of reform impressed itself on Baba Saheb's mind, and he decided to devote all his time and talents for the amelioration of his underprivileged brethren. Newspapers started by him, such as the Muk Nayak, Vaishkrut Bharat, and Samata, were at once recognized as authentic voices of the depressed classes. Likewise, institutions set up by him, such as the Hitakarini Sabha and the Independent Labour Party of India, became vehicles of change. During the same period, Gandhiji was pioneering his epic reform of Indian society, which included the uplift of depressed classes, whom Gandhiji had termed Harijans. It is important to record here one major influence on Dr. Ambedkar. ಅಂಬೇಡ್ಕರ್ ಮೇಲೆ ಒಂದು ಬಹಳ ಪ್ರಮುಖವಾದಂತ ಒಂದು ಇನ್ಸಿಡೆಂಟ್ ಇವರ ಮೇಲೆ ಪ್ರಭಾವವನ್ನು ಬೀರುತ್ತೆ. ಇನ್ಫ್ಲೂಯೆನ್ಸ್ ಅಂದ್ರೆ ಪ್ರಭಾವ ಬೀರು. ವೈಲ್ ಇನ್ ದ USA, ಅವರು USA ನಲ್ಲಿ ಇದ್ದಾಗ, USA ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಅಲ್ಲಿದ್ದಾಗ he was drawn to the 14th Amendment of the Constitution of the USA, which gave freedom to the Black Americans. USA ಏನ್ ಮಾಡಿತ್ತಪ್ಪ ಅಂದ್ರೆ 14th Amendment Act ಇದನ್ನ ಜಾರಿ ಮಾಡ್ತು. ಕಾನ್ಸ್ಟಿಟ್ಯೂಷನ್ ನಲ್ಲಿ ಅಮೆಂಡ್ಮೆಂಟ್ ಅಂತ ಮಾಡ್ತಾರೆ, ಅಂದ್ರೆ ಕಾನೂನಿನಲ್ಲಿ ಸಂವಿಧಾನಗಳ ತಿದ್ದುಪಡಿ, ಸಂವಿಧಾನದ ತಿದ್ದುಪಡಿಯನ್ನ ಮಾಡ್ತಾರೆ. ಅದರಲ್ಲಿ 14ನೇ ತಿದ್ದುಪಡಿ ಆಗ್ತಾ ಇತ್ತು ಅಂಬೇಡ್ಕರ್ USA ನಲ್ಲಿ ಇದ್ದಾಗ. ಕಾನ್ಸ್ಟಿಟ್ಯೂಷನ್ ಆಫ್ ದಿ USAಗೆ 14th Amendment ಆಯ್ತು, 14ನೇ ತಿದ್ದುಪಡಿ ಆಯ್ತು. 14ನೇ ತಿದ್ದುಪಡಿ ಏನಾಗಿತ್ತಪ್ಪ ಅಂತ ಅಂದ್ರೆ ವಿಚ್ ಗೇವ್ ಫ್ರೀಡಮ್ ಟು ದಿ ಬ್ಲ್ಯಾಕ್ ಅಮೆರಿಕನ್ಸ್. ಅದು ಬ್ಲ್ಯಾಕ್ ಅಮೆರಿಕನ್ಸ್ಗೆ ಗೇವ್ ಫ್ರೀಡಮ್ ಅಂದ್ರೆ ಸ್ವಾತಂತ್ರ್ಯವನ್ನ ಕೊಡ್ತು. ಅದಕ್ಕಿಂತ ಮುಂಚೆ ಬ್ಲ್ಯಾಕ್ ಅಮೆರಿಕನ್ಸ್ಗೆ ಸ್ವಾತಂತ್ರ್ಯ ಇರಲಿಲ್ಲ, ವೈಟ್ ಅಮೆರಿಕನ್ಸ್ಗೆ ಸ್ವಾತಂತ್ರ್ಯ ಇತ್ತು. ಅಂದ್ರೆ ಬಿಳಿ ಜನಾಂಗದವರಿಗೆ ಸ್ವಾತಂತ್ರ್ಯ ಇತ್ತು,
ಕಪ್ಪು ಜನಾಂಗದವರಿಗೆ ಸ್ವಾತಂತ್ರ್ಯ ಇರಲಿಲ್ಲ ಅಮೆರಿಕದಲ್ಲಿ. 14th ಅಮೆಂಡ್ಮೆಂಟ್ ಆಕ್ಟ್ ಆದಮೇಲೆ ಬ್ಲ್ಯಾಕ್ ಅಮೆರಿಕನ್ಸ್ಗೆ ಫ್ರೀಡಮ್ ಸಿಕ್ತು. He saw at once the parallel of the situation for the depressed classes in India. ಅಂಬೇಡ್ಕರ್ಗೆ ಈ ಸಿಚುಯೇಷನ್ ಏನಾಯ್ತಪ್ಪ ಅಂತ ಅಂದ್ರೆ ಸೇಮ್ ಪ್ಯಾರಲಲ್ ಅಂದ್ರೆ USA ನಲ್ಲಿ ಬ್ಲ್ಯಾಕ್ ಅಂಡ್ ವೈಟ್ಸ್ ಇತ್ತು, ಅದೇ ರೀತಿ ಇಂಡಿಯಾದಲ್ಲಿ ಡಿಪ್ರೆಸ್ಡ್ ಕ್ಲಾಸಸ್ ಇದೆ. ಅಂದ್ರೆ ಕೆಳವರ್ಗದ ಜನ ಮತ್ತೆ ಮೇಲ್ವರ್ಗದ ಜನ ಅಂತ ಇದೆ. ಈ ಡಿಪ್ರೆಸ್ಡ್ ಕ್ಲಾಸಸ್ ಅಂದ್ರೆ ಕೆಳವರ್ಗದ ಜನ, ದಲಿತ ವರ್ಗದ ಜನ, ಇವ್ರಿಗೆ ನಾವು ಯಾಕೆ ಈ ರೀತಿಯಾದಂತಹ ಒಂದು ಅನುಕೂಲವನ್ನ ಮಾಡಬಾರ್ದು ಅಂತ ಅವ್ರಿಗೆ ಅನ್ನಿಸ್ತು. ಆನ್ ರಿಟರ್ನಿಂಗ್ ಹೋಮ್ ಅಂದ್ರೆ ಇಂಡಿಯಾಕ್ಕೆ ವಾಪಸ್ ಆದ್ಮೇಲೆ ಬಾಬಾ ಸಾಹೇಬ್ ಕೇಮ್ ಟು ಬಿ ಗ್ರೇಟ್ಲಿ ಇನ್ಫ್ಲೂಯೆನ್ಸ್ಡ್ ಬೈ ದ ಲೈಫ್ ಅಂಡ್ ವರ್ಕ್ ಆಫ್ ಮಹಾತ್ಮ ಪುಲೆ. ಇಂಡಿಯಾಗೆ ವಾಪಸ್ ಆದ್ಮೇಲೆ USA ಇಂದ ಇಂಡಿಯಾಕ್ಕೆ ಬಂದ್ಮೇಲೆ ಮಹಾತ್ಮ ಪುಲೆ ಅವರ ವರ್ಕ್ ಇತ್ತಲ್ಲ, ಅದು ಇವ್ರ ಮೇಲೆ ತುಂಬಾ ಪ್ರಭಾವವನ್ನು ಬೀರ್ತು. ದ ವೋಟರಿ ಆಫ್ ಎ ಕ್ಲಾಸ್ಲೆಸ್ ಸೊಸೈಟಿ ಅಂಡ್ ವಿಮೆನ್ಸ್ ಅಪ್ಲಿಫ್ಟ್. ವೋಟರಿ ಅಂದ್ರೆ ಮಾಂಕ್ ಅಂದ್ರೆ ಸನ್ಯಾಸಿ, ಅಂದ್ರೆ ಒಂದು ಗುರಿಯನ್ನ ಇಟ್ಕೊಂಡು ಅದನ್ನ ರಿಫಾರ್ಮ್ ಮಾಡಬೇಕು ಅನ್ನೋಂಥ ವ್ಯಕ್ತಿ ಮಹಾತ್ಮ ಫುಲೆ. ಅವರು ಕ್ಲಾಸ್ಲೆಸ್ ಸೊಸೈಟಿ ಅಂಡ್ ವಿಮೆನ್ಸ್ ಅಪ್ಲಿಫ್ಟ್ ಅಂದ್ರೆ ನಮ್ಮ ದೇಶದಲ್ಲಿ ಕ್ಲಾಸ್ಲೆಸ್ ಸೊಸೈಟಿಯನ್ನ ಮಾಡಬೇಕು, ಅಂದ್ರೆ ವಿವಿಧ ಜಾತಿ ಧರ್ಮ ವರ್ಗಗಳಿದಾವಲ್ಲ ಅವೆಲ್ಲವನ್ನು ತೆಗೆದುಹಾಕಬೇಕು. ಕ್ಲಾಸ್ಲೆಸ್ ಸೊಸೈಟಿ, ಜಾತಿ ರಹಿತ ಸಮಾಜವನ್ನ ನಿರ್ಮಾಣ ಮಾಡಬೇಕು. ಅಂಡ್ ವಿಮೆನ್ಸ್ ಅಪ್ಲಿಫ್ಟ್ ಅಂದ್ರೆ ಮಹಿಳೆಯರನ್ನ ಮೇಲೆತ್ತಬೇಕು, ಅಂದ್ರೆ ಅಭಿವೃದ್ಧಿಯನ್ನ ಮಾಡಬೇಕು, ಮಹಿಳೆಯರ ಸಬಲೀಕರಣವನ್ನು ಮಾಡಬೇಕು ಅನ್ನುವಂಥದ್ದು ಇವರ ಗುರಿಯಾಗಿತ್ತು ಮಹಾತ್ಮ ಫುಲೆ ಅವರದು. The need as well as the feasibility of reform impressed itself on Baba Saheb's mind. ಇದರ ನೀಡಿತ್ತು ಯಾವ್ದ್ರದ್ದು, ಮಹಿಳೆಯರನ್ನ ಸಬಲೀಕರಣ ಮಾಡುವಂಥದ್ದು ಹಾಗೂ ಫೀಸಿಬಿಲಿಟಿ ಇತ್ತು ಅದ್ರದ್ದು. ಯಾವ್ದ್ರದ್ದು, ಮಹಿಳೆಯರ ಸಬಲೀಕರಣ ಅಂಡ್ ಕ್ಲಾಸ್ಲೆಸ್ ಸೊಸೈಟಿ, ಇವೆರಡರದ್ದು ತುಂಬಾ ನೀಡಿತ್ತು ನಮ್ಮ ದೇಶದಲ್ಲಿ. ಅದರ ಫೀಸಿಬಿಲಿಟಿ ಅಂದ್ರೆ ಅದರ ಒಂದು ಸಾಧ್ಯವಾಗ್ತಕ್ಕಂಥ ಒಂದು ಪ್ರಾಕ್ಟಿಕಬಿಲಿಟಿ ನಮ್ಮ ದೇಶದಲ್ಲಿ ಇದೆ ಅನ್ನೋದು ಅವ್ರಿಗೆ ಗೊತ್ತಾಯ್ತು. ಅಂಡ್ he decided to devote all his time and talents for the amelioration of his underprivileged brethren. ಅವರ ಮೈಂಡ್ ಅಲ್ಲಿ ಏನ್ ಬಂತು, ಅವತ್ತು ತೀರ್ಮಾನ ಮಾಡಿದ್ರು ಏನಂತ, ಅವರ ಎಲ್ಲ ಸಮಯವನ್ನ ಇದಕ್ಕಾಗಿ ಮೀಸಲಿಡಬೇಕು. ಯಾವುದಕ್ಕಾಗಿ? ಕ್ಲಾಸ್ಲೆಸ್ ಸೊಸೈಟಿಯನ್ನ ನಿರ್ಮಾಣ ಮಾಡಬೇಕು, ವಿಮೆನ್ಸ್ ಅಪ್ಲಿಫ್ಟ್ ಮಾಡಬೇಕು ಅನ್ನುವಂಥದ್ದು. ಅವರ ಟೈಮು ಮತ್ತೆ ಟ್ಯಾಲೆಂಟ್ ಅನ್ನ ಯಾವುದಕ್ಕೆ ಮೀಸಲಿಟ್ರು? ಅಂಡರ್ ಪ್ರಿವಿಲೇಜ್ಡ್ ಬ್ರೆದ್ರನ್ ಇದ್ರಲ್ಲ, ಅಂದ್ರೆ ಅಂಡರ್ ಪ್ರಿವಿಲೇಜ್ಡ್ ಅಂದ್ರೆ ಏನು ಸವಲತ್ತು ಸಿಗದೆ ಇರುವಂತವ್ರು, ಬ್ರೆದ್ರನ್ ಅಂದ್ರೆ ಪೀಪಲ್, ಏನು ಸವಲತ್ತು ಸಿಗದೆ ಇದ್ದಂತಹ ಜನಗಳಿಗೆ ಏನಾದ್ರೂ ಮಾಡಿ ಅವರನ್ನ ಉದ್ಧಾರ ಮಾಡಬೇಕು, ಅವ್ರನ್ನ ಮೇಲೆ ತರಬೇಕು ಅನ್ನುವಂತಹ ಒಂದು ಡಿಸಿಷನ್ಗೆ ಅಂಬೇಡ್ಕರ್ ಬರ್ತಾರೆ. ನ್ಯೂಸ್ ಪೇಪರ್ ಸ್ಟಾರ್ಟೆಡ್ ಬೈ ಹಿಮ್ ಸಚ್ ಎಸ್ ದ ಮೂಕ್ ನಾಯಕ್, ಬಹಿಷ್ಕೃತ್ ಭಾರತ್ ಅಂಡ್ ಸಮಾತ. ನ್ಯೂಸ್ ಪೇಪರ್ಸ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಯಾರು? ಅಂಬೇಡ್ಕರ್ ಸ್ವತಃ ಅವರೇ ಸ್ಟಾರ್ಟ್ ಮಾಡಿದ್ರು ನ್ಯೂಸ್ ಪೇಪರ್ಸ್ ಅನ್ನ. ಆ 3 ನ್ಯೂಸ್ ಪೇಪರ್ಗಳು ಯಾವುದು ಅಂದ್ರೆ ಮೂಕನಾಯಕ್, ಬಹಿಷ್ಕೃತ್ ಭಾರತ್ ಅಂಡ್ ಸಮಾತ. ಈ 3 ಪತ್ರಿಕೆಗಳನ್ನ ಸ್ವತಃ ಅಂಬೇಡ್ಕರ್ ಜಾರಿಗೆ ತರ್ತಾರೆ. were at once recognized as authentic voices of the depressed classes. ಇವೆಲ್ಲವೂ ಈ 3 ಪೇಪರ್ಗಳು ಅಂದ್ರೆ ಪತ್ರಿಕೆಗಳು ಅಥೆಂಟಿಕ್ ವಾಯ್ಸಸ್ ಆಗಿದ್ವು. ಯಾವುದರ ಅಥೆಂಟಿಕ್ ವಾಯ್ಸಸ್? ಡಿಪ್ರೆಸ್ಡ್ ಕ್ಲಾಸಸ್ ಅಥೆಂಟಿಕ್ ವಾಯ್ಸಸ್, ಅಂದ್ರೆ ದಲಿತ ವರ್ಗದ ಜನಗಳ ಒಂದು ಧ್ವನಿಯಾಗಿ ಈ 3 ಪತ್ರಿಕೆಗಳು ಹೊರಬರ್ತವೆ. ಲೈಕ್ ವಾಯ್ಸ್, ಅದೇ ರೀತಿ ಇನ್ಸ್ಟಿಟ್ಯೂಷನ್ಸ್ ಸೆಟ್ ಅಪ್ ಬೈ ಹಿಮ್ such as Hitakarani Sabha and Independent Labour Party of India became vehicles of change. ಅದೇ ರೀತಿ ನ್ಯೂಸ್ ಪೇಪರ್ ಅಲ್ಲದೆ ಇನ್ಸ್ಟಿಟ್ಯೂಷನ್ಗಳನ್ನು ಕೂಡ ಸೆಟಪ್ ಮಾಡ್ತಾರೆ ಅಂಬೇಡ್ಕರ್ ಅವರು, ಅಂದ್ರೆ ಸಂಸ್ಥೆಗಳನ್ನು ಕೂಡ ಪ್ರಾರಂಭಿಸ್ತಾರೆ. ಅವು ಯಾವ ಸಂಸ್ಥೆಗಳು? ಹಿತಕಾರಿಣಿ ಸಭಾ ಅಂಡ್ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಆಫ್ ಇಂಡಿಯಾ.
ಇವೆರಡು ಸಂಸ್ಥೆಗಳನ್ನ ಅವರು ಸ್ಟಾರ್ಟ್ ಮಾಡ್ತಾರೆ. ಏನಕ್ಕಾಗಿ? ದಲಿತ ವರ್ಗದವರ ಏಳಿಗೆಗಾಗಿ. ಇವು ಬಿಕೇಮ್ ವೆಹಿಕಲ್ಸ್ ಆಫ್ ಚೇಂಜ್, ಬದಲಾವಣೆಯ ಒಂದು ವಾಹನಗಳಾಗಿ ಮಾರ್ಪಡ್ತವೆ. ಹಿತಕಾರಣಿ ಸಭಾ ಮತ್ತೆ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಕೂಡ ಇವರ ಏಳಿಗೆಗೆ, ಯಾರ ದಲಿತ ವರ್ಗದವರ ಏಳಿಗೆಗೆ ಒಂದು ವೆಹಿಕಲ್ಸ್ ಆಗಿ ಪರಿವರ್ತನೆ ಆಗ್ತವೆ. ಡ್ಯೂರಿಂಗ್ ದ ಸೇಮ್ ಪೀರಿಯಡ್, ಅದೇ ಟೈಮಲ್ಲಿ ಗಾಂಧೀಜಿ ವಾಸ್ ಪಯೋನಿಯರಿಂಗ್ ಹಿಸ್ ಎಪಿಕ್ ರಿಫಾರ್ಮ್ ಆಫ್ ಇಂಡಿಯನ್ ಸೊಸೈಟಿ, which included the uplift of depressed classes, whom Gandhiji had termed as Harijans. ಅದೇ ಪೀರಿಯಡ್ ಅಲ್ಲಿ ಗಾಂಧೀಜಿ ಕೂಡ ಕಷ್ಟಪಡ್ತಾ ಇರ್ತಾರೆ. ಏನಕ್ಕೆ? ಪಯೋನಿಯರಿಂಗ್ ಅಂದ್ರೆ ಮೊದಲ ವ್ಯಕ್ತಿ, ಅಂದ್ರೆ ಹರಿಜನರನ್ನ ಉದ್ಧಾರ ಮಾಡ್ಲಿಕ್ಕೋಸ್ಕರ ಪ್ರಪ್ರಥಮವಾಗಿ ಶ್ರಮ ಪಟ್ಟಂತಹ ವ್ಯಕ್ತಿ ಅಂತ ಪಯೋನಿಯರಿಂಗ್ ಅಂದ್ರೆ. ಹಿಸ್ ಎಪಿಕ್ ರಿಫಾರ್ಮ್ ಆಫ್ ಇಂಡಿಯನ್ ಸೊಸೈಟಿ, ಭಾರತೀಯ ಸಮಾಜವನ್ನ ಒಂದು ಏನಾದ್ರೂ ಮಾಡಿ ರಿಫಾರ್ಮ್ ಮಾಡಬೇಕು, ಅಂದ್ರೆ ಸುಧಾರಣೆಯನ್ನು ಮಾಡಬೇಕು. ವಿಚ್ ಇನ್ಕ್ಲೂಡೆಡ್ ದ ಅಪ್ಲಿಫ್ಟ್ ಆಫ್ ಡಿಪ್ರೆಸ್ಡ್ ಕ್ಲಾಸಸ್, ಅದರೊಳಗಡೆ ಡಿಪ್ರೆಸ್ಡ್ ಕ್ಲಾಸಸ್ ಅವರ ಏಳಿಗೆನೂ ಕೂಡ ಮಾಡಬೇಕು. ಅಂದ್ರೆ ಗಾಂಧೀಜಿ ಅವರಿಗೆ ಹರಿಜನ್ಸ್ ಅಂತ ಹೆಸರು ಕೊಟ್ಟಿದ್ರು, ಹರಿಜನ ಅಂತ ಹೆಸರು ಕೊಟ್ಟಿದ್ರು. ಅವರ ಏಳಿಗೆನೂ ಕೂಡ ನಾವು ಮಾಡಬೇಕು ಅನ್ನೋದು ಗಾಂಧೀಜಿಯವರ ಇಚ್ಛೆ ಆಗಿತ್ತು. ಪ್ಯಾರಾಗ್ರಾಫ್ ನಂಬರ್ 3. Baba Saheb was elected to Bombay Legislative Assembly in the elections under the Constitution of India Act 1935. Baba Saheb made effective contributions to the debates in the assembly on a variety of subjects. His flair for legislative work became evident to the whole nation. Baba Saheb was elected to the Bombay Legislative Assembly in the elections under the Constitution of India Act 1935. ಎಲೆಕ್ಷನ್ಸ್ಗೆ ಒಂದು ಆಕ್ಟ್ ಇದೆ, ಕಾನೂನಿದೆ. 1935 ಆ ಇಸ್ವಿನಲ್ಲಿ ಆದಂತಹ ಒಂದು ಎಲೆಕ್ಷನ್ಸ್ ಅಂಡರ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆಕ್ಟ್ 1935 ಅಂತ. ಆ ಒಂದು ಆಕ್ಟ್ ನ ಅಡಿಯಲ್ಲಿ ಬಾಬಾ ಸಾಹೇಬ್ ವಾಸ್ ಎಲೆಕ್ಟೆಡ್, ಬಾಬಾ ಸಾಹೇಬ್ ಆಯ್ಕೆ ಆಗ್ತಾರೆ. ಯಾವುದಕ್ಕೆ? ಟು ದ ಅಸೆಂಬ್ಲಿ, ಅಸೆಂಬ್ಲಿಗೆ ಆಯ್ಕೆ ಆಗ್ತಾರೆ. ಅಸೆಂಬ್ಲಿ ಯಾವ ರೀಜನ್ ಸೇರಿದ್ದು ಅಂದ್ರೆ ಬಾಂಬೆ ರೀಜನ್ ಸೇರಿದಂತಹ ಅಸೆಂಬ್ಲಿಯಲ್ಲಿ, ಬಾಂಬೆ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಆ ಅಸೆಂಬ್ಲಿಯಲ್ಲಿ ಅಸೆಂಬ್ಲಿಗೆ ಆಯ್ಕೆ ಆಗ್ತಾರೆ. ಬಾಂಬೆಗೆ ಸೇರಿದಂತಹ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆ ರೀಜನ್ ನಿಂದ ಅವರು ರೆಪ್ರೆಸೆಂಟೇಟಿವ್ ಆಗಿ ಎಲೆಕ್ಟೆಡ್ ಆಗ್ತಾರೆ. ಬಾಬಾ ಸಾಹೇಬ್ ಮೇಡ್ ಎಫೆಕ್ಟಿವ್ ಕಾಂಟ್ರಿಬ್ಯೂಷನ್ಸ್ ಟು ದ ಡಿಬೇಟ್ಸ್ ಇನ್ ದ ಅಸೆಂಬ್ಲಿ. ಬಾಬಾ ಸಾಹೇಬ್ ಅಸೆಂಬ್ಲಿನಲ್ಲಿ ಎಫೆಕ್ಟಿವ್ ಕಾಂಟ್ರಿಬ್ಯೂಷನ್ಸ್ ಅನ್ನ ಮಾಡ್ತಾರೆ. ಯಾರಿಗಾಗಿ? ದಲಿತ ವರ್ಗದ ಏಳಿಗೆಗಾಗಿ. ಡಿಬೇಟ್ಸ್ ಅಂದ್ರೆ ಚರ್ಚೆಗಳು, ಅಸೆಂಬ್ಲಿನಲ್ಲಿ ಚರ್ಚೆಗಳು ನಡೆಯುತ್ತಲ್ಲ, ಆ ಚರ್ಚೆಗಳಲ್ಲಿ ಎಫೆಕ್ಟಿವ್ ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತಾರೆ. ಆನ್ ಎ ವೆರೈಟಿ ಆಫ್ ಸಬ್ಜೆಕ್ಟ್ಸ್, ಎಲ್ಲ ವಿಷಯಗಳು, ಬೇರೆ 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 ರೀತಿಯ ವಿಷಯಗಳನ್ನ ಡಿಬೇಟಿಗೆ ತಗೊಂಡು ಅಲ್ಲಿ ಅಸೆಂಬ್ಲಿನಲ್ಲಿ ಚರ್ಚೆ ಮಾಡ್ತಾರೆ ಅಂಬೇಡ್ಕರ್ ಅವರು. ಹಿಸ್ ಫ್ಲೇರ್ ಫಾರ್ ಲೆಜಿಸ್ಲೇಟಿವ್ ವರ್ಕ್ ಬಿಕೇಮ್ ಎವಿಡೆಂಟ್ ಟು ದ ಹೋಲ್ ನೇಷನ್. ಅವರ ಒಂದು ಲೆಜಿಸ್ಲೇಟಿವ್ ವರ್ಕ್ ಇತ್ತಲ್ಲ, ಫ್ಲೇರ್ ಅಂದ್ರೆ ಗಿಫ್ಟ್, ಅವರ ಒಂದು ಕಾಣಿಕೆ. ಯಾವುದಕ್ಕಾಗಿ? ಲೆಜಿಸ್ಲೇಟಿವ್ ವರ್ಕ್ಗೆ ಕೊಟ್ಟಂತಹ ಅವರ ಕಾಣಿಕೆ ಏನಾಗಿತ್ತಪ್ಪ ಅಂದ್ರೆ ಬಿಕೇಮ್ ಎವಿಡೆಂಟ್ ಟು ದ ಹೋಲ್ ನೇಷನ್. ಇಡೀ ದೇಶವನ್ನೇ ಪ್ರತಿನಿಧಿಸುವಂತೆ ಅವರ ಒಂದು ಡಿಸ್ಕಷನ್ ಇತ್ತು ಬಾಂಬೆ ಅಸೆಂಬ್ಲಿನಲ್ಲಿ. ಆ ರೀತಿಯಾದಂತಹ ಒಂದು ಚರ್ಚೆಯನ್ನ ಅಸೆಂಬ್ಲಿನಲ್ಲಿ ಮಾಡ್ತಾರೆ. ದಲಿತರ ಏಳಿಗೆಗಾಗಿ ಡಿಸ್ಕಷನ್ಸ್ ಗಳನ್ನ ಮಾಡ್ತಾರೆ. ಇದು ಅವರು ಬರೀ ಬಾಂಬೆ ಲೆಜಿಸ್ಲೇಟಿವ್ ಅಸೆಂಬ್ಲಿನಲ್ಲಿ ಇರ್ತಕ್ಕಂತಹ ಒಂದು ಡಿಸ್ಕಷನ್ ಆಗಿರ್ಲಿಲ್ಲ, ಅದು ಪರ್ಟಿಕ್ಯುಲರ್ ಆಗಿ ಅಲ್ಲಿಗೆ ಆಗಿದ್ರು ಕೂಡ ಅವರ ಒಂದು ಡಿಸ್ಕಷನ್ ಇಡೀ ಭಾರತ ದೇಶವನ್ನ ಪ್ರತಿನಿಧಿಸುವ ತರ ಇತ್ತು ಅವರ ಒಂದು ಡಿಸ್ಕಷನ್. ಸ್ಟೂಡೆಂಟ್ಸ್, ಇವತ್ತು ಫಸ್ಟ್ ಸೆಕ್ಷನ್ ಕಂಪ್ಲೀಟ್ ಮಾಡಿದ್ದೀನಿ. ನೆಕ್ಸ್ಟ್ ಸೆಕ್ಷನ್ ಅನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮಾಡ್ಕೊಡ್ತೀನಿ. ಇದುವರೆಗೂ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಲ್ಲ ವಿಡಿಯೋಗಳು ನಿಮಗೆ ಒಟ್ಟಿಗೆ ಸಿಗುತ್ತೆ. ವಿಡಿಯೋ ನೋಡಿ ಆದ್ಮೇಲೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ, ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾನು ವಿಡಿಯೋ ಹಾಕಿದಾಗ.
ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.